ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಟುಡೇ ವಿ ಡಿಸ್ಕಸಿಂಗ್ ಅಬೌಟ್ ಪ್ರಾಬ್ಲಮ್ಸ್ ಆನ್ ಕಂಟಿನ್ಯೂಟಿ, 4 marks questions for your main examination. It belongs to 49th B or 50th B question for your examination. ನಿಮ್ಮ ಎಕ್ಸಾಮಿನೇಷನ್ನಲ್ಲಿ 49 ಕ್ವಶನ್ 49ರ ಪ್ರಶ್ನೆ ಸಂಖ್ಯೆ ಬಿನಲ್ಲಿ 49 ಮತ್ತು 50 ಇವೆರಡು ಕ್ವಶನ್ ನಂಬರ್ನಲ್ಲಿ ನಿಮಗೆ 2 ಕ್ವಶನ್ಸ್ ಕೇಳ್ತಾನೆ. ಸ್ಪ್ಲಿಟ್ ಮಾಡ್ತಾನೆ 6+4 ಅಂತ ಹೇಳಿ. ಆ 4 ಮಾರ್ಕ್ಸ್ ಕ್ವಶನ್ನಲ್ಲಿ ಕೇಳುವಂಥ ಪ್ರಶ್ನೆಗಳು ಇವಾಗ ನಾವು ಆ ಕ್ವಶನ್ಸನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. 1 ಕ್ವಶನ್ ಫ್ರಮ್ ಯುವರ್ ಕಂಟಿನ್ಯೂಟಿ ಆ್ಯಂಡ್ ಕಂಟಿನ್ಯೂಟಿ ಪಾರ್ಟ್, ಅನದರ್ ಕ್ವಶನ್ ಫ್ರಮ್ ಯುವರ್ ಡಿಟರ್ಮಿನೆಂಟ್ ಚಾಪ್ಟರ್. ಇದು ನಿಮಗೆ ಗೊತ್ತಿಲ್ಲ. ಸೊ ಈ 4 ಮಾರ್ಕ್ಸ್ ಕ್ವಶನ್ಸು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಕಾನ್ಸಂಟ್ರೇಟ್ ಮಾಡಿ. ವೆರಿ ಈಸಿಯೆಸ್ಟ್, ಫನ್ನಿ, ತುಂಬ ಚೆನ್ನಾಗಿದೆ. ಇಲ್ಲಿ ಟೆನ್ಷನ್ ತಗೊಳ್ದೇ ಆರಾಮ್ಸಾಗಿ ಮಾಡುವಂಥ ಕ್ವಶನ್ಸ್ಗಳು, ತುಂಬ ಈಸಿಯೆಸ್ಟ್ ಮೆಥಡಲ್ಲಿ ಮಾಡ್ಕೊಳ್ಳುವಂಥದ್ದು. ಆ ಕ್ವಶನ್ಸನ್ನು 1 by 1 ಸಾಲ್ವ್ ಮಾಡೋಣ. ಇಲ್ಲಿ ಸ್ಟೂಡೆಂಟ್ಸ್, ಫೈಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ. ಈ ರಿಮೈನಿಂಗ್ ಕ್ವಶನ್ಸ್ ಎಲ್ಲ ತುಂಬ ಈಸಿಯಾಗಿದೆ, ನೀವು ಮಾಡ್ಕೋತೀರಾ ಅನ್ನೋ ಕಾನ್ಸೆಪ್ಟು ಆ ಬೇಸಿಸ್ ಮೇಲೆ ನಾನು ಮುಂದೆ ಹೋಗ್ತಿದ್ದೀನಿ. ಫೈಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ ಶೋ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ 1, if x less than or equal to 3, bx plus 3, if x greater than 3 is continuous at x is equal to 3. ಮತ್ತೊಂದು ಸಲ ನೀವು ಕ್ವಶನ್ಸನ್ನು ನೋಡ್ಕೊಳ್ಳಿ. 3 ಕೊಟ್ಟಿದ್ದಾನೆ ನಿಮಗೆ, ಯಾವ ಪಾಯಿಂಟ್ನಲ್ಲಿ ಕಂಟಿನ್ಯೂಯಸ್ ಆಗಬೇಕು ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ. ಏನೇನು ಫೈಂಡ್ ಔಟ್ ಮಾಡಬೇಕು? ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿನ ಫೈಂಡ್ ಔಟ್ ಮಾಡಬೇಕು. ಇದನ್ನು ಕ್ವಶನ್ಸ್ ಕೇಳಿದ್ದಾನೆ. 4 ಮಾರ್ಕ್ಸ್ ಕ್ವಶನ್, 2018 ಮಾರ್ಚ್ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸು. ಈ ಕ್ವಶನ್ಸನ್ನು ನಾವು ತುಂಬ ನೀಟಾಗಿ ಸಾಲ್ವ್ ಮಾಡೋಣ. ಬಿಕಾಸ್ 4 ಮಾರ್ಕ್ಸ್ ಕ್ವಶನ್ಸ್ ಆಗಿರೋದ್ರಿಂದ ನೀವು ಹೆಚ್ಚು ಪ್ರಿಫರೆನ್ಸನ್ನು ಕ್ವಶನ್ಸಿಗೆ ಕೊಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಎಲ್ಲ ಒಂದು ಕಾನ್ಸಂಟ್ರೇಷನ್ ಈ ಕ್ವಶನ್ಸ್ಗಳ ಮೇಲೆ ಇರಲಿ. 4 ಮಾರ್ಕ್ಸ್ ಕ್ವಶನ್ಸ್ ಹೈಲಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕಾನ್ಸಂಟ್ರೇಟ್ ಮಾಡಿ. ಒಂದು ಸೆಕೆಂಡ್ ಕ್ವಶನ್ಸನ್ನು ನಾವು ಬರ್ಕೊಡೋದು ಉತ್ತಮ. ಓಕೆನಾ? ಏನು ಕೊಟ್ಟಿದ್ದಾನೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ 1 ಬಿ ಎಕ್ಸ್ ಪ್ಲಸ್ 3, ಇಫ್ ಎಕ್ಸ್ ಲೆಸ್ ದ್ಯಾನ್ ಆರ್ ಇಸ್ ಈಕ್ವಲ್ ಟು 3, if x greater than 3 is continuous at x is equal to 3, find the relationship between a and b ಅಂತ ಕೇಳಿದ್ದಾನೆ ಸರ್. ಓಕೆ, ನಾವಿವಾಗ ಸಾಲ್ವ್ ಮಾಡೋಣ. ಹೇಗೆ ಸಾಲ್ವ್ ಮಾಡ್ತೀವಿ ಸರ್? ವೆರಿ ಸಿಂಪಲ್ ಸರ್. ಇದು ಪಾಯಿಂಟ್ಸ್ ಕೊಟ್ಟಿದ್ದಾನೆ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3, ಸೊಲ್ಯೂಷನ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3. ಓಕೆನಾ ಸರ್? ನಮ್ಗೆ ಗೊತ್ತಿದೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಮೈನಸ್ 3 ಮೈನಸ್ ಮೀನ್ಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಲೆಸ್ ದ್ಯಾನ್ 3 ಆಗುತ್ತೆ. ದೆನ್ ದ ಫಂಕ್ಷನ್ ಈಸ್ ಎ ಎಕ್ಸ್ ಪ್ಲಸ್ 1. ಸೊ ಇವಾಗ ಏನು ಮಾಡ್ತೀರಾ? ನಮಗೆ ಅಲ್ಲಿ ವ್ಯಾಲ್ಯೂಸ್ ಕೊಡ್ತೀರಾ. ಎಕ್ಸ್ಗೆ ವ್ಯಾಲ್ಯೂಸ್ ಕೊಟ್ಟಾಗ ಏನಾಗುತ್ತೆ ಸರ್? 3a ಪ್ಲಸ್ 1 ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಾ? ಆರ್ ಎಚ್ ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಪ್ಲಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಪ್ಲಸ್ ದೆನ್ ದ ಫಂಕ್ಷನ್ ಈಸ್ ಎಕ್ಸ್ ಗ್ರೇಟರ್ ದ್ಯಾನ್ 3 ಇದ್ರೆ ಏನಾಗುತ್ತೆ? ಬಿ ಎಕ್ಸ್ ಪ್ಲಸ್ 3 ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 3b ಪ್ಲಸ್ 3 ಆಯಿತು. ಸೊ ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಗಿವನ್. ಅವನೇ ಏನು ಹೇಳಿದ್ದಾನೆ? ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3. ಕಂಟಿನ್ಯೂಯಸ್ ಆದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡೂ ಕೂಡ ಏನಾಗುತ್ತೆ? ಈಕ್ವಲ್ ಆಗುತ್ತೆ. ಸೊ 3a ಪ್ಲಸ್ 1 ಈಸ್ ಈಕ್ವಲ್ ಟು 3b ಪ್ಲಸ್ 3. ಸೊ ನಮಗೆ ಇಲ್ಲಿ 1ನ್ನು ಟ್ರಾನ್ಸ್ಫರ್ ಮಾಡ್ತೀರಾ. 3b ಪ್ಲಸ್ 3 ಮೈನಸ್ 1 ಈಸ್ ಈಕ್ವಲ್ ಟು 3b. 3 ಮೈನಸ್ 1 ಈಸ್ 2. 3a ಹಾಗೇ ಇದೆ ಸರ್. ಸೊ 3ನ ಕ್ರಾಸ್ ಮಾಡಿ 3/3b ಪ್ಲಸ್ 2/3. 3 ಕ್ಯಾನ್ಸಲ್. ವಿ ಗೆಟ್ a ಈಕ್ವಲ್ ಟು b ಪ್ಲಸ್ 2/3.
ವೆರಿ ಸಿಂಪಲ್ 4 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ನಮ್ಮ ಮ್ಯಾಥಮೆಟಿಕ್ಸ್ನಲ್ಲಿ ಬಿಟ್ಟರೆ ಯಾವ ಸಬ್ಜೆಕ್ಟ್ನಲ್ಲೂ ಇಷ್ಟೊಂದು ಈಸಿಯಾಗಿ ಬರಲ್ಲ ಆ್ಯಂಡ್ ಪರ್ಫೆಕ್ಟ್ ವ್ಯಾಲ್ಯೂ ಬರುತ್ತೆ. ಇದೇ ಆನ್ಸರ್ಸು ನೀವು 1000 ಇಯರ್ ಆದ್ರೂ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಕೂಡ ಅಲ್ಲ. ಯಾವುದೇ ಸೊಲ್ಯೂಷನ್ಸನ್ನು ನಾವು ರೈಸ್ ಮಾಡೋದು ಇಲ್ಲ. ಓನ್ಲಿ ಮ್ಯಾಥಮೆಟಿಕ್ಸ್ ಪರ್ಫೆಕ್ಟ್ ವ್ಯಾಲ್ಯೂಸ್ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಇಷ್ಟೊಂದು ಈಸಿಯೆಸ್ಟಾಗಿ ಫನ್ನಿಯಾಗಿ ಕಲಿಯೋದು ಏಕೈಕ ಸಬ್ಜೆಕ್ಟ್ ಅಂದರೆ ನಮ್ಮ ಮ್ಯಾಥಮೆಟಿಕ್ಸ್ ಓನ್ಲಿ. ಮೈ ಡಿಯರ್ಸ್, ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಏನೇ ಡೌಟ್ಸ್ ಇದ್ರೂ ಮತ್ತೆ ಕೇಳಿ ನೀವು, ಓಕೆನಾ? 4 ಮಾರ್ಕ್ಸ್ ಕ್ವಶನ್ಸು 2018 ಮಾರ್ಚ್ನಲ್ಲಿ ಕೇಳಿದ್ದಾನೆ. ನೋಡಿ ಸರ್, ಇವಾಗ ಮತ್ತೊಂದು ಕ್ವಶನ್ಸ್ ಕೇಳಿದ್ದಾನೆ. ಎಲ್ಲ ಕಿಶೋರಿಯರು ಈ ಕಡೆ ಅಬ್ಸರ್ವ್ ಮಾಡಬೇಕು. 4 ಮಾರ್ಕ್ಸ್ ಕ್ವಶನ್ಸು 2017 ಜೂನ್ನಲ್ಲಿ ಕೇಳಿದ್ದಾನೆ. ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ನಲ್ಲಿ ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಲ್ಯಾಂಬ್ಡಾ ಈಸ್ ದಿ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 2x if x less than or is equal to 0, if x greater than 0 4x plus 1 ಅಂತ ಕೇಳಿದ್ದಾನೆ. ಸರ್ ಇಲ್ಲಿ ವೆರಿ ಸಿಂಪಲ್. ಏನು ಅಂದರೆ ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಲ್ಯಾಂಬ್ಡಾ ಅಂತ ಕೇಳಿದ್ದಾನೆ 2017 ಜೂನಲ್ಲಿ. ಅಂದರೆ ನೀವೇನು ಫೈಂಡ್ ಔಟ್ ಮಾಡಬೇಕು, ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಮಾಡೋಣ ಸರ್. ಓಕೆ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಕೊಟ್ವಿ, ಎಫ್ ಆಫ್ ಎಕ್ಸ್ ಹಾಗೆ ಇದೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ವ್ಯಾಲ್ಯೂ ಲೆಸ್ ದ್ಯಾನ್ 0 ಆಗುತ್ತೆ. ದೆನ್ ದ ಫಂಕ್ಷನ್ ಈಸ್, ಯಾವ ಫಂಕ್ಷನ್ನ ತೊಗೋಬೇಕು? ಎಕ್ಸ್ ಲೆಸ್ ದ್ಯಾನ್ 0 ಆದರೆ ಫಂಕ್ಷನ್ ತೊಗೊಳ್ಳಿ, ಲ್ಯಾಂಬ್ಡಾ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 2x. ಎಕ್ಸ್ಗೆ 0 ಕೊಡಿ ಸರ್. ನೋಡಿ ಇಲ್ಲಿ ಎಕ್ಸ್ಗೆ 0 ಕೊಟ್ಟರೆ 0 ಸ್ಕ್ವೇರ್ ಮೈನಸ್ 2 ಇಂಟು 0. ಸೊ ಟೋಟಲ್ ಟರ್ಮ್ ಏನಾಗ್ಬಿಡುತ್ತೆ? 0 ಆಗಿಬಿಡುತ್ತೆ. ರೈಟ್ ಹ್ಯಾಂಡ್ ಲಿಮಿಟ್ ತೊಗೋಣ. ನೋಡಿ ಇಲ್ಲಿ ಲ್ಯಾಂಬ್ಡಾ 0 ಕಂಪ್ಲೀಟ್ ಆಯಿತು ಅಂದರೆ ಲ್ಯಾಂಬ್ಡಾ ವ್ಯಾಲ್ಯೂನೇ ಎಕ್ಸಿಸ್ಟ್ ಆಗಲ್ಲ ಅಂತ ಇಲ್ಲೇ ಗೊತ್ತಾಗ್ತಿದೆ. ರೈಟ್ ಹ್ಯಾಂಡ್ ಲಿಮಿಟ್ ಮಾಡೋಣ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಪ್ಲಸ್ 4x ಪ್ಲಸ್ 1. ಎಕ್ಸ್ಗೆ 0 ಕೊಡಿ, 4 ಇಂಟು 0 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 1. ನೋಡಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಓಕೆನಾ? ಇಲ್ಲಿ ಲ್ಯಾಂಬ್ಡಾ ಟರ್ಮೇ ಉಳ್ಕೊಳ್ಳಿಲ್ಲ, ಸಿಂಬಲ್ಲೇ ಉಳ್ಕೊಳ್ಳಿಲ್ಲ. ದೇರ್ ಈಸ್ ನೋ ಪಾಯಿಂಟ್ ಆಫ್, ದೇರ್ ಈಸ್ ನೋ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ. ಓಕೆನಾ? ವೆರಿ ಸಿಂಪಲ್. 4 ಮಾರ್ಕ್ಸ್ ನೋಡಿ ಎಷ್ಟು ಈಸಿಯಾಗಿ ಕೇಳಿದಾನೆ. ಲ್ಯಾಂಬ್ಡಾ ಉಳ್ಕೊಂಡಿದ್ರೆ ನಾವು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಬೋದಿತ್ತು, ಬಟ್ ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂಸು ಉಳ್ಕೊಂಡಿಲ್ಲ. ಹಾಗಾಗಿ ಅದು ನಮಗೆ ಯಾವುದೇ ಲ್ಯಾಂಬ್ಡಾ ವ್ಯಾಲ್ಯೂಸ್ ಕೂಡ ಬರಲ್ಲ. ಓಕೆನಾ? ಥ್ಯಾಂಕ್ ಯು. ಮೈ ಡಿಯರ್ ಸ್ಟೂಡೆಂಟ್ಸ್, 1 ಮೋರ್ ಕ್ವಶನ್ಸ್. ಅಯ್ಯೋ ನೋಡಿ, ತುಂಬ ಸಲ ಕೇಳಿಬಿಟ್ಟಿದ್ದಾನೆ ಈ ಕ್ವಶನ್ಸನ್ನೆಲ್ಲ. ಹೇಗೆ ನಾವು ಕ್ವಶನ್ಸನ್ನು 4 ಮಾರ್ಕ್ಸನ್ನು ತುಂಬ ಹಾರ್ಡ್ ವರ್ಕಾಗಿ ಮಾಡಬೇಕು ಅನ್ನೋದನ್ನು ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಬೇಕಾದರೆ ಇದನ್ನು ನಾವು ಒಂದು ಸಪ್ರೇಟ್ ಕ್ವಶನ್ ಮಾಡೋದು ಬದಲು ಇದರಲ್ಲೇ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಕೆ ಕಾಸ್ ಎಕ್ಸ್ ಪೈ ಮೈನಸ್ 2x ಇಫ್ ಎಕ್ಸ್ ನಾಟ್ ಈಕ್ವಲ್ ಟು ಪೈ ಬೈ 2, 3 ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ 2. 4 ಮಾರ್ಕ್ಸ್ಗೆ 2014 ಮಾರ್ಚು, 2014 ಜೂನು, 2017 ಮಾರ್ಚ್. 3 ಟೈಮ್ಸ್ ಕೇಳಿದ್ದಾನಪ್ಪ. ಸೊ ಇವಾಗ ಮಾಡೋಣ. ಸೊ ಇಲ್ಲಿ ಕೆ ಇಂಟು ಕಾಸ್ ಎಕ್ಸ್ ಒಂದು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಬಂದಿರೋದ್ರಿಂದ ಒಂದು ಸಬ್ಸ್ಟಿಟ್ಯೂಷನ್ನ ನೀವು ತೊಗೊಳ್ಬೇಕಾಗುತ್ತೆ. ಪುಟ್ ಎಕ್ಸ್ ಈಕ್ವಲ್ಸ್ ಪೈ ಬೈ 2 ಪ್ಲಸ್ ಎಚ್, ಎಕ್ಸ್ ಟೆನ್ಸ್ ಟು ಪೈ ಬೈ 2 ಆ್ಯಸ್ ಎಚ್ ಟೆನ್ಸ್ ಟು 0. ಅಂದರೆ ಎಕ್ಸ್ ಟೆನ್ಸ್ ಟು 90 ಅಂದರೆ ಪೈ ಬೈ 2 ಹತ್ರ ಹೋದರೆ ಎಚ್ ವ್ಯಾಲ್ಯೂಸ್ ಏನಾಗ್ಬಿಡುತ್ತೆ? 0 ಆಗಿಬಿಡುತ್ತೆ. ಓಕೆ, ಇಲ್ಲಿ ನೋಡಿ ಎಚ್ ಡಿನಾಮಿನೇಟ್ರಲ್ಲಿ 1 ಇದೆ. ಎಲ್ ಸಿ ಎಮ್ ತೊಗೋಣ. ಎಕ್ಸ್ ಇಸ್ ಈಕ್ವಲ್ ಟು 2 ಎಲ್ ಸಿ ಎಮ್ ಬಂದರೆ ಇದೇನಾಗುತ್ತೆ? ಪೈ ಪ್ಲಸ್ 2h ಆಯಿತು ಸರ್. ವಿಚ್ ಇಂಪ್ಲೈಸ್, ಕ್ರಾಸ್ ಮಾಡ್ಕೊಳ್ಳಿ, 2x ಇಸ್ ಈಕ್ವಲ್ ಟು ಪೈ ಪ್ಲಸ್ 2h. ಇದು ನಿಮ್ಮ ನೆನಪಲ್ಲಿದೆ. ನಾವು ಸೊ ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಬಂದಿಲ್ಲ. ದೇರ್ ಫೋರ್ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟಲ್ಲಿ ಪ್ರೂವ್ ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ಇನ್ನೊಂದು ಕೇಸ್ನಲ್ಲಿ ಯಾವುದ್ರಲ್ಲಿ ನಾವು ಕಂಟಿನ್ಯೂಸ್ ಅಂತ ಮಾಡ್ತಿದ್ವಿ, ಲಿಮಿಟ್ ಆಫ್ ದಿ ಫಂಕ್ಷನ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಅಂತ ಮಾಡ್ತಿದ್ವಲ್ಲ, ಆ ಕೇಸಸ್ನಲ್ಲಿ ಮಾಡ್ತೀವಿ. ಬಟ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ 2. ಲಿಮಿಟ್
x tends to pi by 2 f of x ಈಸ್ ಈಕ್ವಲ್ ಟು ಎಕ್ಸ್ಗೆ ಪೈ ಬೈ 2 ಕೊಟ್ಟರೆ ವ್ಯಾಲ್ಯೂ ಏನಾಗುತ್ತೆ 3 ಆಗುತ್ತೆ ಅಂತ ಅವನು ಆಲ್ರೆಡಿ ಹೇಳಿಬಿಟ್ಟಿದ್ದಾನೆ ಸರ್. 3 ಅಂತ ತೊಗೊಂಡು ದಟ್ ಈಸ್ ಎಫ್ ಆಫ್ ಪೈ ಬೈ 2. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇಲ್ಲಿ ಪೈ ಬೈ 2 ಇದೆ, ಸೊ ಸಬ್ಸ್ಟಿಟ್ಯೂಷನ್ ತೊಗೋತಿದ್ದೀನಿ. ಪೈ ಬೈ 2 ಪ್ಲಸ್ ಎಚ್ ಎಫ್ ಆಫ್ ಎಕ್ಸ್ ಅಂದರೆ ಫಂಕ್ಷನ್ ಇಲ್ಲೇ ಇದೆ, ಕೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ 2x ಈಕ್ವಲ್ ಟು ಎಫ್ ಆಫ್ ಪೈ ಬೈ 2 ಅಂದರೆ ವ್ಯಾಲ್ಯೂ ಏನಾಗುತ್ತೆ 3 ಆಯಿತು. ಸೊ ಎಕ್ಸ್ ಟೆನ್ಸ್ ಟು ಪೈ ಬೈ 2 ಪ್ಲಸ್ ಎಚ್ಚನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ನಾವು. ಲಿಮಿಟ್ ಎಚ್ ಟೆನ್ಸ್ ಟು 0 ಮಾಡ್ಕೊಳ್ಳಿ, ಇಲ್ಲಿ ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಕೆ ಇಂಟು ಕಾಸ್ ಆಫ್ ಪೈ ಬೈ 2 ಪ್ಲಸ್ ಎಚ್ ಹೋಲ್ ಡಿವೈಡೆಡ್ ಬೈ ಪೈ ಮೈನಸ್ 2x ಅಂದರೆ ಇಲ್ಲಿ ಮಾಡ್ಕೊಂಡಿದ್ದೀರಾ ಸರ್, ಪೈ ಪ್ಲಸ್ 2h is equal to 3. Okay na? Now limit h tends to 0 cos pi by 2 plus h cos 90 plus h. which quadrant? 90 plus h ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ಏನಾಗಿರುತ್ತೆ ನೆಗೆಟಿವ್ ಆಗಿರುತ್ತೆ, ದಟ್ ಈಸ್ ಮೈನಸ್ ಸೈನ್ ಎಚ್. ಸೊ ಕೆ ಹಾಗೆ ಇರುತ್ತೆ, ಕಾಸ್ 90 ಪ್ಲಸ್ ಎಚ್ ಕ್ಯಾನ್ ಬಿ ರಿಟರ್ನ್ ಆಸ್ ಮೈನಸ್ ಸೈನ್ ಎಚ್ ಹೋಲ್ ಡಿವೈಡೆಡ್ ಬೈ ಪೈ ಮೈನಸ್ ಇಂಟು ಪ್ಲಸ್ ಮೈನಸ್ ಪೈ ಮೈನಸ್ 2h ಈಸ್ ಈಕ್ವಲ್ ಟು 3. ಪೈ ಪೈ ಕ್ಯಾನ್ಸಲ್, ಮೈನಸ್ ಮೈನಸ್ ಕ್ಯಾನ್ಸಲ್. ಸೊ ಫೈನಲಿ ವಿ ಗೆಟ್ ಲಿಮಿಟ್ h ಟೆನ್ಸ್ ಟು 0 ಸೈನ್ ಎಚ್ ಬೈ ಎಚ್ ಹಾಗೆ ಉಳಿಸ್ಕೊಳ್ಳಿ, ಕೆ ಡಿವೈಡೆಡ್ ಬೈ 2 is equal to 3. So you know very well, first PU ನಲ್ಲಿ ಸ್ಯಾಂಡ್ವಿಚ್ ಥಿಯರಮ್. ಲಿಮಿಟ್ h tends to 0 sin h by h is equal to 1. We are already proved at first PUC. So the value of sin h by h is always equal to 1. So finally we get k by 2 into 1 equal to 3, which implies k equal to 2 3s are 6. ದಟ್ಸ್ ಆಲ್. ವೆರಿ ಸಿಂಪಲ್ ಕಾನ್ಸೆಪ್ಟ್. ಸ್ವಲ್ಪ ನಿಮಗೆ ಕಷ್ಟ ಅಂತ ಅನಿಸ್ಬೋದು, ಏನೂ ಕಷ್ಟ ಇಲ್ಲ ಸರ್. ಇಲ್ಲಿ ನೀವೊಂದು ಸಬ್ಸ್ಟಿಟ್ಯೂಷನ್ ತೊಗೊಳ್ಳೋದು ನೆನಪಲ್ಲಿದ್ದರೆ ತುಂಬ ಈಸಿಯಾಗಿ ಮಾಡ್ಬೋದು. ಎಕ್ಸ್ ಈಕ್ವಲ್ ಟು 90 ಪ್ಲಸ್ ಎಚ್ ಕೊಡಬೇಕು, ಎಲ್ ಸಿ ಎಮ್ ತೊಗೋತೀರಾ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ ಈ ರಿಸಲ್ಟ್ಗಳು ಏನಿದೆ, ಈ ರಿಸಲ್ಟ್ಗಳು ಗೊತ್ತಿರಬೇಕು ನಿಮಗೆ. ಈ ರಿಸಲ್ಟ್ ಗೊತ್ತಿದ್ದರೆ ತುಂಬ ಈಸಿಯಾಗಿ ಮಾಡ್ಬೋದು ಸರ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ಸ್ ಹಾಗೆ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ ಸರ್. ನೆಕ್ಸ್ಟ್ ಪೇಜ್ ನಂಬರ್ 11ನಲ್ಲಿ ಬಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್ ಇಫ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಸ್ ಈಕ್ವಲ್ ಟು 2 3 ಎಕ್ಸ್ ಗ್ರೇಟರ್ ದ್ಯಾನ್ 2 ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಈ ಪ್ರಾಬ್ಲಮ್ಸನ್ನು ನಾವು ಒಂದ್ಸಲ ಸಾಲ್ವ್ ಮಾಡೋಣ. 4 ಮಾರ್ಕ್ಸ್ ನೋಡಿ, ಇದನ್ನು ಕೂಡ 4 ಮಾರ್ಕ್ಸು 2016 ಜೂನು 2018 ಜೂನ್ ನೋಡಿ, ಎಲ್ಲನೂ ಇಲ್ಲೇ ಕೇಳಿಬಿಟ್ಟಿದ್ದಾನೆ. ನೀವೇನೂ ಇಲ್ಲ, ಇಲ್ಲಿ ರಿಪೀಟೆಡ್ ಕ್ವಶನ್ಸ್ ಏನು ಮಾರ್ಕ್ ಮಾಡಿದೆ ಅಷ್ಟು ಮಾತ್ರ ಮಾಡ್ಕೊಂಡು ಹೋದರೆ ಸಾಕು. ನೀವು ತುಂಬ ಔಟ್ ಆಫ್ ಔಟ್ ಅನ್ನೋದು ಇಲ್ಲಿ ಕೌಂಟ್ಲೆಸ್ ನೀವು ಸ್ಕೋರನ್ನು ಮಾಡ್ಬೋದು. ಓಕೆನಾ? ವೆರಿ ಸಿಂಪಲ್ ನೋಡಿ ಸರ್, ಇದನ್ನು ನೋಡಿದ್ರೆ ನೀವೇ ತುಂಬ ಖುಷಿ ಪಡ್ತೀರಾ. ಇಷ್ಟೇನಾ ಮ್ಯಾಥಮೆಟಿಕ್ಸ್? ಅಷ್ಟೇ, ವೆರಿ ಸಿಂಪಲ್. ಇಟ್ ಈಸ್ ಸೋ ಈಸಿ. ಮ್ಯಾಥಮೆಟಿಕ್ಸ್ ಈಸ್ ಫನ್ನಿ, ತುಂಬ ಈಸಿ ಇರುತ್ತೆ ಅಷ್ಟೇ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ತೊಗೊಳ್ಳೋಣ ಸರ್. ಇವಾಗ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಆದರೆ ಏನಾಗುತ್ತೆ? ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಕೊಟ್ಟಿದ್ದಾನೆ ಸರ್. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ಎಕ್ಸ್ ಲೆಸ್ ದ್ಯಾನ್ 2 ಅಂದರೆ ಏನು ಕೊಡ್ತೀರಾ? ಕೆ ಎಕ್ಸ್ ಸ್ಕ್ವೇರ್. ಸೊ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಸ್ಟೂಡೆಂಟ್ಸ್. 2 ಸ್ಕ್ವೇರ್ ಈಸ್ 4k. ಓ ಫೈನಾ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್. ಅಬ್ಬಾ, ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್. ವೆರಿ ಈಸಿ ಸರ್ ಹಿಯರ್. ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಈಸ್ 3. So here there is no x, put the value 3. So by given for LHL equal to RHL, therefore 4k equal to 3. So k is equal to 3 by 4. Wow, what a funny. It is so easy. ನೀವು ಇಷ್ಟೇ 4 ಮಾರ್ಕ್ಸ್ ಅಂದರೆ ಇಷ್ಟೇ. ವೆರಿ ಸಿಂಪಲ್ ಅಂದರೆ ಸಿಂಪಲ್.
ತುಂಬ ಆರಾಮಾಗಿ ಕಾನ್ಸಂಟ್ರೇಟ್ ಯಾವಾಗ ಕ್ಲಾಸ್ ನಡೆದಿದೆ ಆವಾಗಲೇ ಕಲ್ತ್ಕೊಬಿಡಿ. ಇಟ್ಸ್ ಸೋ ಈಸಿ ಇರುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ಸ್ ಕಂಟಿನ್ಯೂ ಮಾಡೋದು. ನೋಡಿ ಸರ್, ಇದು ಕೂಡ ಈ ಮ್ಯಾಥಮೆಟಿಕ್ಸ್ ಇಸ್ ವೆರಿ ಈಸಿ ಅಂದರೆ ಈಸಿ. ಲುಕ್ ಇಯರ್ ಒನ್ಸ್ ಅಗೇನ್ 4 ಮಾರ್ಕ್ಸ್ 2015 ಮಾರ್ಕ್ಸ್ 2019 ಮಾರ್ಕ್ಸ್ ಎಲ್ಲ ಕೇಳಿದ್ದಾನೆ. ಸೊ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಇದೆ ಸರ್. ಅಟ್ ಎಕ್ಸ್ ಈಕ್ವಲ್ ಟು ಪೈ, ವೆರಿ ಸಿಂಪಲ್. ಓಕೆ ಓಕೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ x tends to pi minus, wow, super, f of x, funny, limit x tends to pi minus. Okay, so x less than pi, then we get kx plus 1. Okay, put x is equal to pi here, that is k into pi plus 1. Okay, right hand limit x tends to pi plus f of x is equal to limit x tends to pi plus, then the function is cos x, put x is equal to pi, cos pi, you know the value of cos pi is always equal to -1, therefore by given k pi plus 1 is equal to -1, because they already say it is continuous. So k pi equal to plus 1 transfer, -1, we get -2 equal to k pi, then the value of k is equal to -2 by pi. Okay, thank you. Okay, next question. At x is equal to pi, they are all 4 marks questions in this class. Okay, left hand limit x tends to pi minus f of x is equal to limit x tends to pi minus, then the function is kx plus 1. Put x is equal to 5k plus 1. Right hand limit x tends to 5 plus f of x is equal to limit x tends to 5 plus, then the function is 3x minus 5 is equal to, put x is equal to 5 here, 3 into 5 minus 5, 15 minus 5 is 10. So by given it is continuous, 5k plus 1 is equal to 10, 5k equal to 10 minus 1, so 5k is equal to 9, k equal to 9 by 5. It's so easy. Okay na? Next problem. Okay students, ಈ ಪ್ರಾಬ್ಲಮ್ಸನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಾಲ್ವ್ ಮಾಡ್ಕೊಳ್ಳೋಣ. ಓಕೆನಾ? 4 marks ಇನ್ ರಿಮೈನಿಂಗ್ 2 ಕ್ವಶನ್ಸ್ ಇದೆ. ನೆಕ್ಸ್ಟು ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.